ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ತುಂಬ ದಿನ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ ಆ್ಯಂಡ್ ಐ ರಿಯಲಿ ಅಂಡರ್ಸ್ಟ್ಯಾಂಡ್. ನನ್ನ ಹೆಲ್ತ್ ಹಾಳಾಗಿತ್ತು, ಅದು ನಿಮಗೂ ಗೊತ್ತಿರುತ್ತೆ. ಬಿಕಾಸ್ ಆಫ್ ದಟ್ ಐ ಕುಡಂಟ್ ಅಪ್ಲೋಡ್ ದ ವಿಡಿಯೋಸ್. ಸಾರಿ ಫಾರ್ ದ ಲಾಂಗ್ ಬ್ರೇಕ್. ಇನ್ಮೇಲೆ ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಮಾಡ್ತೇನೆ ಇಫ್ ಮೈ ಹೆಲ್ತ್ ಇಸ್ ಸಪೋರ್ಟಿಂಗ್. ಆಯಿತಾ, ನಾನು ಈ ವಿಡಿಯೋ ಮಾಡ್ತಿರೋ ಒಂದು ರೀಸನ್ ಇದೆ. ಆ್ಯಕ್ಚುಲಿ ನಾನೊಂದು ವಿಡಿಯೋ ಮಾಡಿದ್ದೆ, ಹೌ ಟು ರೀಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ತುಂಬ ಜನಕ್ಕೆ ಡೌಟ್ ಇದೆ ಆ್ಯಂಡ್ ಐ ಆಮ್ ಗೋನ ರೀಸ್ಟಾರ್ಟ್ ದ ಪಾಲಿಟಿ ಸೀರೀಸ್. ಎಲ್ಲಿಗೆ ನಿಲ್ಲಿಸಿದ್ನೋ ಮೋಸ್ಟ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆದಮೇಲೆ ವಿಡಿಯೋನ ನಿಲ್ಲಿಸಿದ್ದೆ, ಅಲ್ಲಿಂದ ಟೇಕ್ ಓವರ್ ಮಾಡ್ತಾ ಇದ್ದಾನೆ. ಸೊ ದಟ್ ವಿ ಕಂಪ್ಲೀಟ್ ಆಫ್ ದ ಪಾಲಿಟಿ ಆ್ಯಂಡ್ ಜಿಯೋಗ್ರಫಿ ಬೋತ್. ಇನ್ ದ ಮೀನ್ ವೈಲ್ ಸಿಸೆಟ್ನ ಕೂಡ ಕಂಪ್ಲೀಟ್ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದೆ. ಇಷ್ಟೊಂದು ಮುಗಿಬೇಕಿತ್ತು, ಬಟ್ ಏನು ಮಾಡೋದು, ಆರೋಗ್ಯ ಹೊರಟೋಯ್ತು. ಸೊ ಇವಾಗ ಐ ಹ್ಯಾವ್ ಒನ್ ಥಿಂಗ್ ಟು ಕ್ಲಾರಿಫೈ. ಅದೇನಪ್ಪ ಅಂದರೆ, ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಕಾನ್ಸೆಪ್ಷುವಲ್ ಕ್ಲಾರಿಟಿ ಮೇಲೆ. ಅದು ಹೇಗೆ ಸರ್ ನಿಮಗೆ ಪಾಲಿಟಿ ಮೇಲೆ ಅಷ್ಟೊಂದು ಕಾನ್ಸೆಪ್ಷುವಲ್ ಕ್ಲಾರಿಟಿ ಇರುತ್ತೆ, ಲೈಕ್ ನಾನು ಓದಿದ್ರು ಕೂಡ ಮರ್ತೋಗ್ತೇನೆ ಅಂತ. ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. ಪಾಲಿಟಿನ ನೀವು ಲಕ್ಷ್ಮೀಕಾಂತ್ನ ಬೇಸಾಗಿ ಇಟ್ಕೊಂಡು ಓದೋದು, ಇಟ್ ಈಸ್ ಸಜೆಸ್ಟೆಡ್ ಬೈ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್. ಲಕ್ಷ್ಮೀಕಾಂತ್ನೇ ಬೇಸಾಗಿ ಇಟ್ಕೊಂಡು ಓದಿ, ಲಕ್ಷ್ಮೀಕಾಂತ್ ಇಸ್ ದ ಬೈಬಲ್ ಆಫ್ ಪಾಲಿಟಿ ಅಂತ ಹೇಳ್ತಾರೆ. ಬಟ್ ಇನ್ ಮೈ ಮೆಂಟಾಲಿಟಿಯಲ್ಲಿ ನನಗೆ ಲಕ್ಷ್ಮೀಕಾಂತ್ ಒಂದು ರೆಫರೆನ್ಸ್ ಬುಕ್ ಮಾತ್ರ. ಇಟ್ಸ್ ಜಸ್ಟ್ ಅ ರೆಫರೆನ್ಸ್ ಬುಕ್. ನನ್ನ ಸೋರ್ಸ್ ಬುಕ್ ಯಾವತ್ತಿದ್ರೂ ಕೂಡ ನಂದು ಎಜುಕೇಷ್ನಲ್, ಐ ಮೀನ್ ನನ್ನ ರಿಸೋರ್ಸಸ್ ಹೇಳ್ತಾ ಇದ್ದಾನೆ. ಮೈ ಬೇಸಿಕ್ ಸೋರ್ಸ್ ಬುಕ್ ಇಸ್ ಕ್ಲಾಸ್ 11th NCERT ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ ಒಂದು ಬುಕ್ ಇದೆ. ಐ ಬಿಲೀವ್ ನೇಮ್ ಇಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತಲೇ ಅಂದ್ಕೊಳ್ತೇನೆ. ಕ್ಲಾಸ್ 11th NCERT ಒಂದು ಬರುತ್ತೆ, ಹೆಸರು ನಂಗೆ ಸ್ವಲ್ಪ ಮಿಸ್ ಹೊಡಿತಿದೆ ತುಂಬ ದಿನ ಆಗಿರೋದ್ರಿಂದ. ವಿತ್ ದ್ಯಾಟ್ ದೆರ್ ಇಸ್ ಒನ್ ಮೋರ್ ಬುಕ್ ಐ ವಾಂಟ್ ಯು ಪೀಪಲ್ ಟು ರೆಫರ್. ಅದನ್ನು ನಾವು ಬೇರ್ ಆ್ಯಕ್ಟ್ ಅಂತ ಕರಿತೇವೆ ನೋಡಿ, ಬೇರ್ ಆ್ಯಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ತುಂಬ ಜನ ಪಬ್ಲಿಷರ್ಸ್ ಇದ್ದಾರೆ, ನಿಮ್ಮ ಹತ್ರ ಯಾವ ಪಬ್ಲಿಷಿಂಗ್ ಇದ್ರೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಐ ವುಡ್ ಸಜೆಸ್ಟ್ ಯು ಪೀಪಲ್ ಟು ಹ್ಯಾವ್ ಒನ್ ಬುಕ್ ಕಾಲ್ಡ್ ಆಸ್ ಬೇರ್ ಆ್ಯಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದ್ರದ್ದು ಮತ್ತು ಲಕ್ಷ್ಮೀಕಾಂತ್ ಡಿಫ್ರೆನ್ಸ್ ಹೇಳ್ಬಿಡ್ತೇನೆ. ಲಕ್ಷ್ಮೀಕಾಂತ್ ಇಸ್ ದ ಸಮರಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಲಕ್ಷ್ಮೀಕಾಂತ್ ಏನಿದೆ, UPSC ಆಸ್ಪಿರೆಂಟ್ಸ್ಗೆ, KPSC ಆಸ್ಪಿರೆಂಟ್ಸ್ಗೆ ಒಂದು ಸಮರಿ ಥರ ಬರೆದಿದ್ದಾರೆ. ಎಲ್ಲ ಕ್ಲಾಸಸ್ ಕ್ಲಿಯರ್ ಆಗಿದೆ. ಬಟ್ ಐ ಡೂ ಫೀಲ್ ದೆರ್ ಈಸ್ ಸಮ್ ಆಂಬಿಗ್ವಿಟಿ. ಅಲ್ಲಿ ಕೆಲವೊಂದು ಕ್ಲಾಸಸ್ ನಂಗೆ ಕನ್ಫ್ಯೂಸ್ ಮಾಡುತ್ತೆ. ಬಿಕಾಸ್ ಇಫ್ ಯು ಸಿ ದಿಸ್ ಟೈಮ್ ಪ್ರೆಸಿಡೆಂಟ್ ಎಲೆಕ್ಷನ್ ಮೇಲೆ ಕ್ವಶನ್ ಬಂದಿತ್ತು ಆ್ಯಂಡ್ ದಟ್ ಕ್ವಶನ್ ವಾಸ್ ವೆರಿ ವೆರಿ ಟ್ರಿಕಿ. UPSC ಪ್ರಿಲಿಮ್ಸಲ್ಲಿ ಸಲ ಒಂದು ಪ್ರೆಸಿಡೆಂಟ್ ಎಲೆಕ್ಷನ್ ಮೇಲೆ ಕ್ವಶನ್ ಬಂದಿದ್ದರಿಂದ, ಜಸ್ಟ್ ಬಿಕಾಸ್ ನೀವು ಒಂದು ಸಲ ಲಕ್ಷ್ಮೀಕಾಂತ್ನ ಗೋ ಥ್ರೂ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ನಂಗೆ ಕೊಡೋಕ್ಕಾಗಲ್ಲ. ಬಿಕಾಸ್ ಲಕ್ಷ್ಮೀಕಾಂತಲ್ಲಿ ಪ್ರತಿಯೊಂದನ್ನು ಕೂಡ ಬ್ರೀಫ್ ಆಗಿ ಮೀನಿಂಗ್ಫುಲ್ ಆಗಿ ಬರೆದಿದ್ದಾರೆ. ಸೊ ದಟ್ ಅ ನಾನ್ ಕಾನ್ಸ್ಟಿಟ್ಯೂಷನಲ್ ಸ್ಟೂಡೆಂಟ್ ಆರ್ ನಾನ್ ಲಾ ಸ್ಟೂಡೆಂಟ್, ನಾನ್ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಗೆ ಆ ಬುಕ್ ಅರ್ಥ ಆಗುತ್ತೆ. UPSC ಪರ್ಸ್ಪೆಕ್ಟಿವ್ ಅಲ್ಲಿದೆ. ಬಟ್ ದೆರ್ ಈಸ್ ಒನ್ ಮೋರ್ ಬುಕ್ ಐ ವಾಂಟ್ ಯು ಪೀಪಲ್ ಟು ರೆಫರ್. ಇದನ್ನು ನಾವು ಬೇರ್ ಆ್ಯಕ್ಟ್ ಅಂತ ಕರಿತೇವೆ, ಬೇರ್ ಆ್ಯಕ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದ್ರ ಒಳಗೆ ಏನಿರುತ್ತೆ ಅಂದರೆ ಎಲ್ಲ ಆರ್ಟಿಕಲ್ಸ್ ಇರುತ್ತೆ. ಆರ್ಟಿಕಲ್ಸ್, ಅದ್ರದ್ದು ಕ್ಲಾಸಸ್, ಅದ್ರ ಸಬ್ ಕ್ಲಾಸಸ್, ಲೈನ್ ಬೈ ಲೈನ್, ಲೆಟರ್ ಬೈ ಲೆಟರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಹೆಂಗಿದೆಯೋ ಹಾಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಪ್ರೆಸಿಡೆಂಟ್ ಚಾಪ್ಟರ್ನ ನಾನು ನಿಮಗೆ ಮಾಡಿದ್ದೆ. ಪ್ರೆಸಿಡೆಂಟ್ ಚಾಪ್ಟರಲ್ಲಿ ಆರ್ಟಿಕಲ್ 52 ಏನು ಹೇಳುತ್ತೆ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, there shall be a president of India. So which article of Indian constitution says that India has the president? It is article 52. ಜೊತೆಗೆ executive powers of the union ನೋಡಿ 53 ಏನು ಹೇಳ್ತಿದೆ, the executive power of union shall be vested in the president and shall be exercised by him either directly or indirectly through the officers subordinate to him in accordance with the constitution. ಸೊ ಈ ಬುಕ್ ಸ್ಪೆಷಾಲಿಟಿ ಏನಂದರೆ, ಒಂದೊಂದು ಆರ್ಟಿಕಲ್ನ ಕಾನ್ಸ್ಟಿಟ್ಯೂಷನ್ ಹೆಂಗಿದೆಯೋ ಅದೇ ಥರ ಕೊಟ್ಟಿರ್ತಾರೆ. ಸೊ ದಟ್ ಇಟ್ ರಿಯಲಿ ಮೇಕ್ಸ್ ಅಸ್ ಅಂಡರ್ಸ್ಟ್ಯಾಂಡ್, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವೀಗ ಆರ್ಟಿಕಲ್ 54 ನೋಡಿ, ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ವಿಷಯಕ್ಕೆ ಬಂದರೆ, ದ ಪ್ರೆಸಿಡೆಂಟ್ ಶೆಲ್ ಬಿ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ಅನ್ ಎಲೆಕ್ಟೋರಲ್ ಕಾಲೇಜ್. ನೀವು ಪ್ರೆಸಿಡೆಂಟ್ ಚಾಪ್ಟರ್ ನಾನು ಹೇಳಿದ್ದನ್ನ ನೀವು ಕೇಳಿದರೆ, ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡೋಕ್ಕೆ ಒಂದು ಎಲೆಕ್ಟೋರಲ್ ಕಮಿಟಿ ಇರುತ್ತೆ, ಒಂದು ಟೀಮ್ ಆಫ್ ಮೆಂಬರ್ಸ್ ಇರ್ತಾರೆ. ಅದ್ರ ಒಳಗಿರುವಂಥ ಮೆಂಬರ್ಸೇ ಪ್ರೆಸಿಡೆಂಟ್ನ PSRTV, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಲ್ಲಿ ವೋಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಇದರಲ್ಲಿ 2 ಕ್ಲಾಸ್ ಇದೆ ನೋಡಿ. ದ ಫಸ್ಟ್ ಕ್ಲಾಸ್ ಏನು ಹೇಳುತ್ತೆ, ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಎಲೆಕ್ಟೆಡ್ ಮೆಂಬರ್ಸ್ ಅಂದರೆ ಎಲೆಕ್ಟೆಡ್ MPs, ನಾಮಿನೇಟೆಡ್ ಅಲ್ಲ, ಎಲೆಕ್ಟೆಡ್ MPs ಆಫ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ವೋಟ್ ಮಾಡ್ಬೋದಂತೆ. ಜೊತೆಗೆ ಕ್ಲಾಸ್ B ನ ನೋಡಿ, ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಅಂದರೆ ರಾಜ್ಯಗಳಲ್ಲಿ ಇರುವಂಥ ಎಲೆಕ್ಟೆಡ್ MLAಗಳು ವೋಟ್ ಮಾಡ್ಬೋದಂತ ಆರ್ಟಿಕಲ್ 54 ಅಲ್ಲಿ 2 ಕ್ಲಾಸಸ್ ಹೇಳ್ತಾ ಇದೆ. ಒಂದು ಎಲೆಕ್ಟೆಡ್ MPs ವೋಟ್ ಮಾಡ್ಬೋದು, ಇನ್ನೊಂದು ಎಲೆಕ್ಟೆಡ್ MLAs ವೋಟ್ ಮಾಡ್ಬೋದು ಆಫ್ ದ ಲೆಜಿಸ್ಲೇಟಿವ್ ಸ್ಟೇಟ್ಸ್ ಅಂತ ಹೇಳೋದ್ರ ಜೊತೆಗೆ ಇದನ್ನು ಇನ್ನೂ ಟ್ರಾನ್ಸ್ ಮಾಡಿ ನೋಡಿ, ಒಂದು ಎಕ್ಸ್ಪ್ಲನೇಷನ್ ಸೆಕ್ಷನ್ ಅಂತ ಕೊಡ್ತಾರೆ ಬೇರ್ ಆ್ಯಕ್ಟಲ್ಲಿ. ಇಲ್ಲಿ ಎಕ್ಸೆಪ್ಷನ್ಸ್ನ ಕೂಡ ಹೇಳ್ತಾರೆ. ಇನ್ ದಿಸ್ ಆರ್ಟಿಕಲ್ ಸ್ಟೇಟ್ ಇನ್ಕ್ಲೂಡ್ಸ್ ದ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಆ್ಯಂಡ್ ಯೂನಿಯನ್ ಟೆರಿಟರಿ ಆಫ್ ಪಾಂಡಿಚೇರಿ. ಅಂದರೆ ಪಾಂಡಿಚೇರಿಯಲ್ಲಿರುವಂಥ ಯೂನಿಯನ್ ಟೆರಿಟರಿಯಲ್ಲಿರುವಂಥ ಅಸೆಂಬ್ಲಿ ಹಾಗೂ ಡೆಲ್ಲಿಯಲ್ಲಿರುವಂಥ ಅಸೆಂಬ್ಲಿಯಲ್ಲಿರುವಂಥ ಎಲೆಕ್ಟೆಡ್ ಮೆಂಬರ್ಸ್ ಕೂಡ ವೋಟ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಹೇಳುತ್ತೆ.
ಸೊ ಈ ಬುಕ್ದು ಸ್ಪೆಷಾಲಿಟಿ ಏನಂದರೆ ಈಚ್ ಆರ್ಟಿಕಲ್, ಈಚ್ ಕ್ಲಾಸ್ ಈಸ್ ಗಿವನ್ ಇನ್ ವೆರಿ ವೆರಿ ಬ್ರೀಫ್ ಕಾನ್ಸೆಪ್ಟ್ ಆ್ಯಂಡ್ ಫುಲ್ ಆರ್ಟಿಕಲ್ಸ್ದು ಪ್ರತಿಯೊಂದು ಗ್ರಾಸ್ಪ್ ನಿಮಗೆ ಸಿಗುತ್ತೆ. ನೀವು ಲಕ್ಷ್ಮೀಕಾಂತ್ನ ಓದಿ, ನಾನು ಬೇಡ ಅನ್ನಲ್ಲ, ಲಕ್ಷ್ಮೀಕಾಂತ್ನ ಓದಬೇಕಾದ್ರೆ ಈ ಬುಕ್ನ ಕೂಡ ಪಕ್ಕಕ್ಕೆ ಇಟ್ಕೊಳ್ಳೋದು ಒಂದು ಅಭ್ಯಾಸ ಆಗಿರ್ಬೇಕು ನಿಮಗೆ. ದಿಸ್ ಬುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 250 ರೂಪಾಯಿ 300 ರೂಪಾಯಿಗೆ ಬೇರೆ ಬೇರೆ ಎಡಿಷನ್ಸ್ ಸಿಗುತ್ತೆ. ಬಟ್ ಈ ಬುಕ್ ನಿಮ್ಮ ಹತ್ರ ಇದ್ದರೆ ನೀವು ಯಾವಾಗ ನನ್ನ ವೀಡಿಯೋ ನೋಡ್ತಿರ್ತೀರೋ, ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ, ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್ ಯು ಪೀಪಲ್ ಟು ಹ್ಯಾವ್ ದ ಬೇರೆಕ್ಟ್. ನಾನು ಬಿಕಾಸ್ ಇದೇ ಬುಕ್ನೇ ರೆಫರ್ ಮಾಡಿ ಕ್ಲಾಸಸ್ ತೊಗೊಳ್ಳೋದು. ನೀವು ಈ ಬುಕ್ನೂ ಇಟ್ಕೊಳ್ಳಿ, ಲಕ್ಷ್ಮೀಕಾಂತ್ ಇದ್ದರೆ ಲಕ್ಷ್ಮೀಕಾಂತ್ನೂ ಇಟ್ಕೊಳ್ಳಿ, ಬಟ್ ಲಕ್ಷ್ಮೀಕಾಂತ್ ಜೊತೆಗೆ ಈ ಬುಕ್ ಇಟ್ಕೊಳ್ಳಿ. ನಾನು ಯಾವುದೇ ಆರ್ಟಿಕಲ್ನ ಡಿಸ್ಕಸ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 1, 2, 3, 4 ಬಗ್ಗೆ ನೋಡೋದಾದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾನೆ, ನಾಟ್ ಸೀರಿಯಸ್. ನೋಡಿ ಆರ್ಟಿಕಲ್ 4 ಬಗ್ಗೆ ನೋಡೋಣ. ವೆನ್ ಐ ಟಾಕ್ ಅಬೌಟ್ ಆರ್ಟಿಕಲ್ 4, ನೀವು ಲಕ್ಷ್ಮೀಕಾಂತ್ನ ನೋಡಿದ್ರೆ ಅಲ್ಲಿ ಒಂದು ಕ್ಲಾಸ್ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಏನಂತ ಹೇಳಿದ್ದಾರೆ, ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಬೈ ಆರ್ಟಿಕಲ್ 2 and 3 ಆರ್ ನಾಟ್ ಸಬ್ಜೆಕ್ಟೆಡ್ ಟು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂಡರ್ ಆರ್ಟಿಕಲ್ 368 ಅನ್ನೋ ಒಂದು ಪಾಯಿಂಟ್ ಇದೆ. ಜೊತೆಗೆ ಇನ್ನೊಂದು ಪಾಯಿಂಟ್ ನೋಡಿ ಇಲ್ಲಿದೆ, ಏನು ಹೇಳ್ತಿದೆ, ಎನಿ ಲಾ ದಟ್ ಈಸ್ ಪಾಸ್ಡ್ ಅಂಡರ್ ಆರ್ಟಿಕಲ್ 2 and 3, ಇದರಿಂದ ಯಾವುದಾದ್ರು ಆರ್ಟಿಕಲ್ ಪಾಸ್ ಆದರೆ ಶೆಡ್ಯೂಲ್ 1 ಮತ್ತು ಶೆಡ್ಯೂಲ್ 4 ಅಲ್ಲಿರುವಂಥ ಪ್ರಾವಿಷನ್ಸ್ನ ಆಲ್ಟರ್ ಮಾಡೋಕ್ಕೆ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆರ್ಟಿಕಲ್ 368ನ ಯೂಸ್ ಮಾಡಬೇಕಿಲ್ಲ ಅನ್ನೋ ಒಂದು ಕ್ಲಾಸ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಯು ಗೆಟ್ ಟು ನೋ ದ ಡೀಟೇಲ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸಸ್ ಇನ್ ಡೀಟೇಲ್. ಒಂದೊಂದು ಆರ್ಟಿಕಲ್ ಹಿಂದೆ ಇರುವಂಥ ಸೀಕ್ರೆಟ್ ವಿಷಯಗಳನ್ನ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈ ಬುಕ್ ತುಂಬ 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 ಇಂಪಾರ್ಟೆಂಟ್. ಸೊ ಇನ್ ಕೇಸ್ ನೀವು ಪಾಲಿಟಿ ಓದ್ತಾ ಇದ್ದರೆ, ಇನ್ಮೇಲೆ ನನ್ನ ಸೀರೀಸ್ ಪಾಲಿಟಿ ಕಂಟಿನ್ಯೂ ಮಾಡೋದಾದರೆ ಪ್ಲೀಸ್ ಈ ಬುಕ್ನ ತಂದಿಟ್ಕೊಳ್ಳಿ. ನನ್ನ ಹತ್ರ ಯೂನಿವರ್ಸಲ್ ಎಡಿಷನ್ ಇದೆ, ಯೂನಿವರ್ಸಲ್ ಅನ್ನೋ ಪಬ್ಲಿಷರ್ಸ್ ಇದೆ. ನೀವು ಯಾವ ಬುಕ್ನಾರು ತಂದ್ಕೊಳ್ಳಿ, ಎಲ್ಲ ಒಂದೇ ಥರ ಇರುತ್ತೆ, ಕಲರ್ ಚೇಂಜ್ ಆಗಿರ್ಬೋದು ಬಿಟ್ಟರೆ ಕಂಟೆಂಟ್ ಸೇಮ್ ಇರುತ್ತೆ. ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ಈ ಬುಕ್ಕು ನಿಮ್ಮ ಹತ್ರ ಇರಬೇಕು. ಬಿಕಾಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಸಿವಿಲ್ಸ್, ನಿಮಗೆ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ ಗೊತ್ತಿರಬೇಕು, ಒಂದೊಂದು ಪಾಯಿಂಟ್ ಗೊತ್ತಿರಬೇಕು. ಬಿಕಾಸ್ ಪಾಲಿಟಿ ಈಸ್ ಅ ವೆರಿ ವರ್ಸಟೈಲ್ ಆ್ಯಂಡ್ ಡೈನಾಮಿಕ್ ಸಬ್ಜೆಕ್ಟ್. ಯಾವಾಗಲೂ ನ್ಯೂಸಲ್ಲಿರುತ್ತೆ, ಕರೆಂಟ್ ಅಫೇರ್ಸ್ ಕೂಡ ದಿನಕ್ಕೆ ಏನಿಲ್ಲ ಅಂದರೂ ಕೂಡ 2-3 ವಿಷಯ ಬರ್ತಾ ಇರುತ್ತೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ವರ್ಡಿಕ್ಸ್ ಕೊಡ್ತಾ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್, ವಿಂಟರ್ ಸೆಷನಲ್ಲಿ ಅಮೆಂಡ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ವಿ ಶುಡ್ ಬಿ ವೆರಿ ವೆಲ್ ಪ್ರಿಪೇರ್ಡ್. ಸೊ ಡೆಫಿನೆಟ್ಲಿ ಲಕ್ಷ್ಮೀಕಾಂತ್ನ ಪ್ರಿಫರ್ ಮಾಡಿ. ನೋಡಿ ಲಕ್ಷ್ಮೀಕಾಂತ್ ಬುಕ್ಕು ಇಷ್ಟು ದಪ್ಪ ಇದೆಯಾ, ಇಲ್ಲಿ ನೋಡಿ, ಇಟ್ಸ್ ಜಸ್ಟ್ ಸ್ಲಿಮ್ ಬುಕ್. ನೀವು ಇದರಲ್ಲಿರುವಂಥ ಕ್ಲಾಸಸ್ನ ಅರ್ಥ ಮಾಡ್ಕೊಳ್ತಾ ಹೋದರೆ ಇಟ್ಸ್ ಮೋರ್ ದೆನ್ ಅಫ್. ಆ್ಯಂಡ್ ನಾನು ಏನು ಮಾಡ್ತೇನೆ, ಏನೇನು ಇದು ನನ್ನದು ಫಸ್ಟ್ ಬುಕ್ ಅಲ್ಲ, ಇದು ನನ್ನ 3rd ಬೇರೆಕ್ಟ್ ಅಂತ ತುಂಬ ಇದೆ ಈ ಥರ. ನಾನು ಯಾವುದಾದ್ರು ಆರ್ಟಿಕಲ್ಸ್ನ ಬರೆದ್ರೆ ಇಲ್ಲೇ ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬಿಡ್ತೇನೆ ಈ ಥರ. ಸೊ ದಟ್ ನೋಟ್ಸ್ನ ಮಾಡೋ ಅವಶ್ಯಕತೆ ಕೂಡ ನಿಮಗಿರಲ್ಲ. ಈ ಬುಕ್ ಅರ್ಥ ಆದರೆ ನಿಮಗೆ ಪಾಲಿಟಿ ಅರ್ಥ ಆದಂಗೆ. ಸೊ ಐ ವುಡ್ ಸಜೆಸ್ಟ್ ಯು ಪೀಪಲ್ ಟು ಹ್ಯಾವ್ ದ ಬೇರೆಕ್ಟ್. ಇಂಪಾರ್ಟೆನ್ಸ್, ಈ ಬುಕ್ಗೊಂದು ಇಂಪಾರ್ಟೆನ್ಸ್ ಇದೆ. ಬೇರೆಕ್ಟ್ ಇದ್ದರೆ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು ಪ್ರತಿಯೊಂದು ಆರ್ಟಿಕಲ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಾನೀಗ ಪಾಲಿಟಿ ಸೀರೀಸ್ನ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ನನ್ನ ಸೀರೀಸ್ನ ಕಂಟಿನ್ಯೂ ಮಾಡ್ತೀರಿ ಅಂತ ಆದರೆ ಲಕ್ಷ್ಮೀಕಾಂತ್ನ ಇಟ್ಕೊಳ್ಳಿ, ನನ್ನ ಕಡೆಯಿಂದ ಏನೂ ಅಬ್ಜೆಕ್ಷನ್ ಇಲ್ಲ. ಜೊತೆಗೆ ಪ್ಲೀಸ್ ಈ ಬುಕ್ನ ಕೂಡ ತಂದಿಟ್ಕೊಳ್ಳಿ. ಸೊ ದಟ್ ನಿಮಗೆ ಜಾಸ್ತಿ ನಾಲೆಜ್ ಸಿಗುತ್ತೆ, ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ದ ಬೆಟರ್ ಇನ್ಫಾರ್ಮೇಷನ್ ಯು ಹ್ಯಾವ್, ದ ಬೆಟರ್ ಚಾನ್ಸಸ್ ಆಫ್ ಕ್ಲಿಯರಿಂಗ್ ದ ಪ್ರಿಲಿಮ್ಸ್. ಓಕೆ, ಜಿಯೋಗ್ರಫಿನ ಮತ್ತು ಪಾಲಿಟಿನ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೇಕ್ ಶೋರ್ ದಟ್ ಯು ಹ್ಯಾವ್ ದಿಸ್ ಬುಕ್ ಇನ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಐ ಕಂಟಿನ್ಯೂ ಫರ್ದರ್. ಸರಿನಾ? ಜೈ.